7 ತಿಂಗಳ ಹಿಂದೆ ಸೋತ್ವಿ ಅಂತ ನೋವಿನಿಂದ ಎಲ್ಲರ ಕಣ್ಣಲ್ಲಿ ನೀರು ಬರ್ತಿತ್ತು. ಆದರೆ ಇವತ್ತು ಗೆದ್ವಿ ಅಂತ ಸಂತೋಷದಿಂದ ಎಲ್ಲರ ಕಣ್ಣಲ್ಲಿ ನೀರು ಬರ್ತಿದೆ. ಫೈನಲ್ನಲ್ಲಿ ಇನ್ನೇನು ಸೋತೇ ಬಿಟ್ಟರು ಅನ್ನೋ ಹಂತಕ್ಕೆ ಹೋಗಿ ಚಾಂಪಿಯನ್ ಆಗುವಂಥ ಒಂದು ಹಂತಕ್ಕೆ ಭಾರತ ಹೋಗುತ್ತೆ. ಸೊ ಜೀವನದಲ್ಲಿ ನಾವು ಪರಿಸ್ಥಿತಿಯನ್ನು ಯಾವಾಗ ಬದಲಾಯಿಸೋಕ್ಕಾಗಲ್ವೋ ಆಗ ಮನಸ್ಥಿತಿಯನ್ನು ಬದಲಾಯಿಸ್ಕೋಬೇಕು ಅಂತ ಈ ಒಂದು ಮ್ಯಾಚಿನಿಂದ ನಾವು ಕಲಿಬೋದು. ಇಡೀ ಟೂರ್ನಮೆಂಟಲ್ಲಿ ಔಟ್ ಆಫ್ ಫಾರ್ಮ್ ಇದ್ದಂಥ ವಿರಾಟ್ ಕೊಹ್ಲಿ ಅವರು ಫೈನಲ್ನಲ್ಲಿ ಫಾರ್ಮ್ನ ಕಂಡುಕೊತಾರೆ. ಯಾವ ವಿರಾಟ್ ಕೊಹ್ಲಿ ಅವ್ರನ್ನ ನಾವು ಒಬ್ಬ ಅಗ್ರೆಸಿವ್ ಹುಡುಗನಾಗಿ ಈಗೋಯಿಸ್ಟಿಕ್ ಹುಡುಗನಾಗಿ ನೋಡಿದ್ವೋ ಆ ವಿರಾಟ್ ಕೊಹ್ಲಿ ಅವರು ಇವತ್ತು ಒಬ್ಬ ದೊಡ್ಡ ವ್ಯಕ್ತಿ ಆಗಿಬಿಟ್ರು. ನನಗಿವತ್ತು ಅಹಂಕಾರ ಇಲ್ಲ, ಎಲ್ಲ ದೇವ್ರ ಕೈಲಿದೆ ಅಂತ ಹೇಳಿದ್ರು. ವರ್ಲ್ಡ್ ಕಪ್ನ ಸೋತಾಗ ಯಾವ ರೋಹಿತ್ ಶರ್ಮಾ ಅವರು ಬಿಕ್ಕಿ ಬಿಕ್ಕಿ ಎತ್ತಿದ್ರೋ ಅದೇ ರೋಹಿತ್ ಶರ್ಮಾ ಅವರು ಇವತ್ತು ನನಗೆ ವರ್ಲ್ಡ್ ಕಪ್ನ ಗೆಲ್ಲಿಸ್ಕೊಟ್ಟು ಎಲ್ಲರ ಕಣ್ಣಲ್ಲೂ ಕೂಡ ಆನಂದ ಬಾಷ್ಪವನ್ನು ತರಿಸಿದ್ರು. ಯಾವ ರಾಹುಲ್ ದ್ರಾವಿಡ್ ಅವರು ಒಬ್ಬ ಪ್ಲೇಯರ್ ಆಗಿ ಒಂದು ವರ್ಲ್ಡ್ ಕಪ್ನ ಮುಟ್ಟಿರಲಿಲ್ವೋ ಅವರು ಇವತ್ತು ಒಂದು ತಂಡವನ್ನು ಗೆಲ್ಲಿಸಿ ಒಂದು ದೇಶವನ್ನು ಗೆಲ್ಲಿಸಿ ಆ ವರ್ಲ್ಡ್ ಕಪ್ನ ಮುತ್ತಿಡ್ತಾರೆ. ನಾವು ಯಾವತ್ತೂ ನೋಡದೇ ಇರುವಂಥ ಒಂದು ಮಗುವಿನಂಥ ಒಂದು ಹೊಸ